ಮಕರ ರಾಶಿಯವರೇ, ಇಷ್ಟು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳಿಗೆಲ್ಲ ಈಗ ಮುಕ್ತಿ ಸಿಗಲಿದೆ. 2026ರ ವರ್ಷದಲ್ಲಿ ನಿಮ್ಮ ಇಷ್ಟದ ದಿನಗಳು, ನೀವು ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಿನಗಳು ಈಗ ಬರಲಿವೆ. ನೀವು ಅಂದುಕೊಂಡ ಎಲ್ಲ ಕೆಲಸಗಳು ನೆರವೇರಲಿವೆ. ವೃಷಭ ರಾಶಿಯ ಜನರಿಗೆ ಈ ವರ್ಷದ ಗ್ರಹಗಳ ಸಂಚಾರವು ಹೊಸ ಅವಕಾಶಗಳು ಮತ್ತು ಸಾಧ್ಯತೆಗಳನ್ನು ತರುತ್ತಿದೆ. ವಾರ್ಷಿಕ ಭವಿಷ್ಯಕ್ಕೆ ಧುಮುಕುವ ಮೊದಲು 2026ರಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನಿಮ್ಮ 2026ರ ವರ್ಷವು ನಿಮ್ಮ ಜೀವನದಲ್ಲಿ ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸು ತರಲಿ ಎಂದು ಪ್ರಾರ್ಥಿಸುತ್ತಾ ಗಣೇಶನನ್ನು ನೆನೆದು ಓಂ ಗಂ ಗಣಪತಯೇ ನಮಃ ಎಂದು ಕಾಮೆಂಟ್ ಮಾಡಿ. ಇದರಿಂದ ನೀವು ಮಾಡುವ ಕೆಲಸದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವುದು ಮತ್ತು ನಿಮ್ಮ ಹೊಸ ವರ್ಷದ ಭವಿಷ್ಯವೂ ಉಜ್ವಲವಾಗಿರುವುದು. ಮಕರ ರಾಶಿಯವರೇ, ನಿಮ್ಮನ್ನು ಶನಿಯು ಆಳುತ್ತಾನೆ ಮತ್ತು ನಿಮ್ಮ ಪ್ರಾಯೋಗಿಕ, ಸಂಯಮ ಮತ್ತು ಕಠಿಣ ಪರಿಶ್ರಮಿ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದೀರಿ. ನೀವು ದೀರ್ಘಕಾಲೀನ ಗುರಿಗಳು ಮತ್ತು ಸ್ಥಿರ ಭವಿಷ್ಯವನ್ನು ನಿರ್ಮಿಸುವತ್ತ ಗಮನಹರಿಸುತ್ತೀರಿ. ನಿಮ್ಮ ಜವಾಬ್ದಾರಿಯ ಪ್ರಜ್ಞೆಯು ನಿಮ್ಮನ್ನು ವೈಯಕ್ತಿಕ ಜೀವನದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಂಬಲರ್ಹರನ್ನಾಗಿ ಮಾಡುತ್ತದೆ. ನೀವು ರಚನಾತ್ಮಕ ಪರಿಸರದಲ್ಲಿ ಶ್ರೇಷ್ಠರಾಗಿದ್ದೀರಿ, ಶಿಸ್ತಿನಿಂದ ನಡೆಸಲ್ಪಡುತ್ತೀರಿ ಮತ್ತು ಉತ್ತಮವಾಗಿ ಯೋಜಿತ ದಿನಚರಿಗಳನ್ನು ಬಯಸುತ್ತೀರಿ. ನಿಮ್ಮ ಸ್ಥಿರ ಮನಸ್ಥಿತಿಯು ತರ್ಕ ಮತ್ತು ತಾಳ್ಮೆಯಿಂದ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ನಿರಂತರತೆ ಎಂದರೆ ನೀವು ಸುಲಭವಾಗಿ ಬಿಟ್ಟುಕೊಡುವುದಿಲ್ಲ. ಭಾವನಾತ್ಮಕವಾಗಿ ತೆರೆದುಕೊಳ್ಳಲು ನೀವು ಸಮಯ ತೆಗೆದುಕೊಳ್ಳಬಹುದು, ಆದರೆ ನಂಬಿಕೆ ಸ್ಥಾಪಿತವಾದ ನಂತರ ನಿಮ್ಮ ನಿಷ್ಠೆ ಆಳವಾಗಿ ಬೆಳೆಯುತ್ತದೆ. ಮಕರ ರಾಶಿ ಭವಿಷ್ಯ 2026ರ ಪ್ರಕಾರ ಈ ವರ್ಷ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸವಾಲುಗಳು ಮತ್ತು ಯಶಸ್ಸಿನ ಮಿಶ್ರಣವನ್ನು ತರುತ್ತದೆ. ವರ್ಷದ ಮೊದಲಾರ್ಧವು ನಿಧಾನ ಅಥವಾ ಅನಿಶ್ಚಿತತೆ ಅನಿಸಬಹುದು, ಆದರೆ ದ್ವಿತೀಯಾರ್ಧವು ಬೆಳವಣಿಗೆ, ಸ್ಥಿರತೆ ಮತ್ತು ಭಾವನಾತ್ಮಕ ತೃಪ್ತಿಯನ್ನು ನೀಡುತ್ತದೆ. ಈ ವರ್ಷದ ಗ್ರಹ ಸಂಚಾರವು ನಿಮ್ಮನ್ನು ಹೊಂದಿಕೊಳ್ಳುವಿಕೆ, ಆಳವಾದ ಸಂಬಂಧಗಳು, ವೃತ್ತಿ ಪ್ರಗತಿ ಮತ್ತು ಆರ್ಥಿಕ ಭದ್ರತೆಯತ್ತ ಕೊಂಡೊಯ್ಯುತ್ತದೆ ಮತ್ತು ಆರೋಗ್ಯ ಮತ್ತು ಕುಟುಂಬದ ಯೋಗಕ್ಷೇಮದತ್ತ ಗಮನಹರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಆರ್ಥಿಕವಾಗಿ ಮಕರ ರಾಶಿಯ ವಾರ್ಷಿಕ ಜಾತಕವು ಮಿಶ್ರ ಆವೇಗದ ವರ್ಷವನ್ನು ಸೂಚಿಸುತ್ತದೆ. ಆರಂಭದ ತಿಂಗಳುಗಳು ಅನಿರೀಕ್ಷಿತ ವೆಚ್ಚಗಳನ್ನು ಒಳಗೊಂಡಿರಬಹುದು, ಅದು ನಿಮ್ಮ ಉಳಿತಾಯದ ಮೇಲೆ ಪರಿಣಾಮ ಬೀರಬಹುದು. ಆದಾಗ್ಯೂ ಸರಿಯಾದ ಯೋಜನೆ ಮತ್ತು ಬಜೆಟ್ನೊಂದಿಗೆ ನೀವು ಈ ಹಂತವನ್ನು ಸರಾಗವಾಗಿ ದಾಟಬಹುದು. ನೀವು ಉದ್ಯೋಗದಲ್ಲಿದ್ದರೆ ಬೋನಸ್ಗಳು ಅಥವಾ ವೇತನ ಹೆಚ್ಚಳದಲ್ಲಿ ವಿಳಂಬವಾಗಬಹುದು. ವ್ಯಾಪಾರ ಮಾಲೀಕರು ತಾತ್ಕಾಲಿಕ ದ್ರವ್ಯತೆ ಸಮಸ್ಯೆಗಳನ್ನು ಎದುರಿಸಬಹುದು. ಆದಾಗ್ಯೂ ವರ್ಷದ ದ್ವಿತೀಯಾರ್ಧವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದು ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿರತೆಗೆ ಅವಕಾಶಗಳನ್ನು ನೀಡುತ್ತದೆ. ರಿಯಲ್ ಎಸ್ಟೇಟ್ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಸಮೀಪಿಸಿದರೆ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತವೆ. ವರ್ಷದ ಆರಂಭದಲ್ಲಿ ಊಹಾತ್ಮಕ ಅಪಾಯಗಳನ್ನು ತಪ್ಪಿಸಿ ಮತ್ತು ದೀರ್ಘಕಾಲೀನ ಲಾಭಗಳತ್ತ ಗಮನಹರಿಸಿ. ಮಕರ ರಾಶಿ ಭವಿಷ್ಯ 2026ರ ಪ್ರಕಾರ ವರ್ಷದ ಆರಂಭವು ವೃತ್ತಿಪರ ಸವಾಲುಗಳನ್ನು ತರಬಹುದು. ನೀವು ಕಚೇರಿ, ರಾಜಕೀಯ, ಅತಿಯಾದ ಕೆಲಸದ ಹೊರೆ ಅಥವಾ ತಪ್ಪು ಸಂವಹನವನ್ನು ಎದುರಿಸಬಹುದು. ಕೆಲವೊಮ್ಮೆ ಇದು ನಿರಾಶಾದಾಯಕವೆನಿಸಬಹುದು, ಆದರೆ ರಾಜತಾಂತ್ರಿಕತೆ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ನಿಮಗೆ ಸರಿಯಾದ ಹಾದಿಯಲ್ಲಿರಲು ಸಹಾಯ ಮಾಡುತ್ತದೆ. ವರ್ಷದ ಮಧ್ಯಭಾಗದಿಂದ ವೃತ್ತಿಪರ ಸ್ಥಿರತೆ ಮತ್ತು ಹೊಸ ಅವಕಾಶಗಳು ಬರುತ್ತವೆ. ನೆಟ್ವರ್ಕ್ ಮಾಡುವ ಮತ್ತು ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಪರಿಹರಿಸುವ ನಿಮ್ಮ ಸಾಮರ್ಥ್ಯವು ನಿಮ್ಮ ಪ್ರಗತಿಯನ್ನು ಹೆಚ್ಚಿಸುತ್ತದೆ. ನೀವು ವ್ಯವಹಾರ ನಡೆಸುತ್ತಿದ್ದರೆ ಮೇ ನಂತರ ಸುಗಮ ಕಾರ್ಯಾಚರಣೆಗಳು ಮತ್ತು ಹೆಚ್ಚುತ್ತಿರುವ ಲಾಭವನ್ನು ನಿರೀಕ್ಷಿಸಿ. ಗ್ರಾಹಕ ಸಂಬಂಧಗಳು ಮತ್ತು ವ್ಯವಹಾರ ವಿಸ್ತರಣೆಯು ಸ್ಥಿರವಾಗಿ ಸುಧಾರಿಸುತ್ತದೆ. ವಿದ್ಯಾರ್ಥಿಗಳಿಗೆ ನಿರಂತರ ಪ್ರಯತ್ನದಿಂದ ಯಶಸ್ಸು ಸಿಗುವ ಸಾಧ್ಯತೆಯಿದೆ. ನೀವು ಗಮನಹರಿಸಿ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಚೆನ್ನಾಗಿ ನಡೆಯುತ್ತವೆ. 2026ರಲ್ಲಿ ನಿಮ್ಮ ಕುಟುಂಬ ಜೀವನವು ಸಾಮಾನ್ಯವಾಗಿ ಶಾಂತಿಯುತವಾಗಿರುತ್ತದೆ, ಆದರೂ ಇದು ಸಾಂದರ್ಭಿಕ ಏರಿಳಿತಗಳನ್ನು ಅನುಭವಿಸಬಹುದು. ವರ್ಷದ ಆರಂಭದಲ್ಲಿ ಬಗೆಹರಿಯದ ಸಮಸ್ಯೆಗಳು ಅಥವಾ ತಪ್ಪುಗ್ರಹಿಕೆಗಳು ಉದ್ಭವಿಸಬಹುದು. ತಾಳ್ಮೆ ಮತ್ತು ತಿಳುವಳಿಕೆಯಿಂದ ನೀವು ಮನೆಯಲ್ಲಿ ಸಾಮರಸ್ಯವನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗುತ್ತದೆ. ನಿಮ್ಮ ತಾಯಿ ಅಥವಾ ತಾಯಿಯೊಂದಿಗಿನ ಸಂಬಂಧಗಳು ವಿಶೇಷವಾಗಿ ಬೆಚ್ಚಗಿನ ಮತ್ತು ಬೆಂಬಲದಾಯಕವಾಗಿರುತ್ತವೆ. ಆದಾಗ್ಯೂ ನಿಮ್ಮ ತಂದೆ ಅಥವಾ ಒಡಹುಟ್ಟಿದವರೊಂದಿಗಿನ ಬಾಂಧವ್ಯವು ಕೆಲವೊಮ್ಮೆ ಸ್ವಲ್ಪ ಔಪಚಾರಿಕ ಅಥವಾ ದೂರವಿರುವಂತೆ ಅನಿಸಬಹುದು. ಮುಕ್ತ ಸಂವಹನವನ್ನು ಕಾಪಾಡಿಕೊಳ್ಳಿ ಮತ್ತು ಅತಿಯಾದ ಎಚ್ಚರಿಕೆಯನ್ನು ತಪ್ಪಿಸಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಮಕರ ರಾಶಿ ಭವಿಷ್ಯ 2026ರ ಪ್ರಕಾರ ಆರಂಭದ ತಿಂಗಳುಗಳು ಕೆಲವು ಭಾವನಾತ್ಮಕ ಅಡೆತಡೆಗಳನ್ನು ತರಬಹುದು. ನೀವು ವಿವಾಹಿತರಾಗಿದ್ದರೆ ನೀವು ಭಿನ್ನಾಭಿಪ್ರಾಯ ಅಥವಾ ದೂರವನ್ನು ಅನುಭವಿಸಬಹುದು. ಸಂವಹನ ಸಮಸ್ಯೆಗಳು ತಾತ್ಕಾಲಿಕ ಅತೃಪ್ತಿಗೆ ಕಾರಣವಾಗಬಹುದು.
ಆದಾಗ್ಯೂ ಅಕ್ಟೋಬರ್ ವೇಳೆಗೆ ಭಾವನಾತ್ಮಕ ಸ್ವರ ಬದಲಾಗುವ ಸಾಧ್ಯತೆಯಿದೆ. ಶಾಂತಿ, ಪ್ರೀತಿ ಮತ್ತು ಅನ್ಯೋನ್ಯತೆ ಹೆಚ್ಚು ಸ್ವಾಭಾವಿಕವಾಗಿ ಹರಿಯಲು ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ತಾಳ್ಮೆ ಮತ್ತು ಸಹಾನುಭೂತಿ ಮುಖ್ಯವಾಗಿರುತ್ತದೆ. ನೀವು ಒಂಟಿಯಾಗಿದ್ದರೆ ವರ್ಷದ ಮೊದಲಾರ್ಧವು ಅರ್ಥಪೂರ್ಣ ಸಂಪರ್ಕಗಳನ್ನು ಕಂಡುಕೊಳ್ಳುವಲ್ಲಿ ಜಡವಾಗಿರಬಹುದು. ಆದರೆ ವರ್ಷದ ಮಧ್ಯಭಾಗದಲ್ಲಿ ಹೊಸ ಪ್ರಣಯ ಅವಕಾಶಗಳು ಹೊರಹೊಮ್ಮುತ್ತವೆ, ಬಹುಶಃ ನಿಶ್ಚಿತಾರ್ಥ ಅಥವಾ ದೀರ್ಘಾವಧಿಯ ಬಂಧಕ್ಕೆ ಕಾರಣವಾಗಬಹುದು. ಸಂಬಂಧದಲ್ಲಿರುವವರು ಭಾವನಾತ್ಮಕ ನಿಕಟತೆಯನ್ನು ಪುನರ್ನಿರ್ಮಿಸುವತ್ತ ಗಮನಹರಿಸಿ. ಹಿಂದಿನ ಉದ್ವಿಗ್ನತೆಗಳನ್ನು ನಿಧಾನವಾಗಿ ಪರಿಹರಿಸಿ ಮತ್ತು ಆತುರದಿಂದ ಕೆಲಸ ಮಾಡುವುದನ್ನು ತಪ್ಪಿಸಿ. ಪ್ರಾಮಾಣಿಕ ಸಂವಹನ ಮತ್ತು ತಿಳುವಳಿಕೆಯಿಂದ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಪಡೆಯುತ್ತವೆ. ಮಕರ ರಾಶಿಯವರಿಗೆ ಪರಿಹಾರಗಳು. ಪ್ರೀತಿಯ ವಿಷಯಗಳಿಗಾಗಿ ನಿಮ್ಮ ಕೋಣೆಯ ವಾಯುವ್ಯ ಮೂಲೆಯಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಫೋಟೋವನ್ನು ಇರಿಸಿ ಮತ್ತು ಆ ಪ್ರದೇಶವನ್ನು ಸ್ವಚ್ಛವಾಗಿ ಮತ್ತು ಗೊಂದಲವಿಲ್ಲದೆ ಇರಿಸಿ. ಸಾಧ್ಯವಾದಾಗಲೆಲ್ಲ ಕಡಲೆಬೇಳೆ ಅಥವಾ ಸಾಸಿವೆ ಬೀಜಗಳಂತಹ ಹಳದಿ ವಸ್ತುಗಳನ್ನು ದಾನ ಮಾಡಿ. ಸಮೃದ್ಧಿ ಮತ್ತು ಸ್ಥಿರ ನಗದು ಹರಿವನ್ನು ಆಹ್ವಾನಿಸಲು ನಿಮ್ಮ ಕೈಚೀಲದಲ್ಲಿ ಸಿಟ್ರಿನ್ ತುಂಡನ್ನು ಇರಿಸಿ. ಕುಟುಂಬದಲ್ಲಿ ಶಾಂತಿ ಮತ್ತು ಐಕ್ಯತೆಯನ್ನು ಉತ್ತೇಜಿಸಲು ನಿಮ್ಮ ವಾಸದ ಕೋಣೆಯ ಪೂರ್ವ ಗೋಡೆಯ ಮೇಲೆ ಸೂರ್ಯ ದೇವರ ವಿಗ್ರಹವನ್ನು ನೇತು ಹಾಕಿ. ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ ಮುಂದಾಗುವುದೆಲ್ಲವೂ ಒಳ್ಳೆಯದೇ ಎಂದು ಯೋಚಿಸಿ, ಏಕೆಂದರೆ ದೇವರು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ, ನೀವು ಪಡುವ ಕಷ್ಟಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.